ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕ್ಕಿಂಗ್ ಚಾನಲ್. ನಾನು ನಿಮಗೆ ಇವತ್ತು ಕೋವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಬೌಲಷ್ಟು ಮಿಲ್ಕ್ ಪೌಡರ್, 1 ಬೌಲಷ್ಟು ಮಿಲ್ಕ್, 1 ಟೀ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಹಚ್ಕೊತೀನಿ. ಗ್ಯಾಸ್ನ ನಾನು ಕಮ್ಮಿ ಉರಿಲೇ ಇಟ್ಕೊಂಡು ಈಗ ಒಂದು ಪಾತ್ರೆ ಇಟ್ಕೊತೀನಿ. ಈಗ ಈ ಪಾತ್ರೆ ಕಾಯೋಷ್ಟರಲ್ಲಿ ನಾನು ಮಿಲ್ಕ್ ಪೌಡರ್ ಹಾಕೋತೀನಿ 1 ಬೌಲಷ್ಟು. ಈ ಮಿಲ್ಕ್ ಪೌಡ್ರಿಗೆ ನಾನು ಹಾಲು ಹಾಕೋತಾ ಇದ್ದೀನಿ 1 ಬೌಲಷ್ಟು. ಹಾಲು ಹಾಕೊಂಡಾದ್ಮೇಲೆ ನಾನು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗೆ. ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಕಮ್ಮಿ ಉರಿಲೇ ಹಿಂಗೆ ತಿರ್ಗಿಸ್ಕೊತಾನೆ ಇರಿ. ತಿರುಗಿಸ್ಕೊತಾನೆ ಇರಬೇಕು ಇದೇ ಥರ. ಈ ಕೋವನ ನಾವು ಅಂಗಡಿಲಿ ತಗೋತೀವಿ ಅಂದರೆ ತುಂಬ ಜಾಸ್ತಿ ದುಡ್ಡಾಗುತ್ತೆ. ಈ 3 ಪದಾರ್ಥ ಇದ್ದರೆ ನಾವು ಮನೇಲೇ ಮಾಡ್ಕೋಬೋದು ಈ ಕೋವನ. ತಿರುಗಿಸ್ಕೊತಾನೆ ಇರಿ. ತುಂಬ ದಿನ ಆಗಿತ್ತು ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ನಮ್ಮೂರಲ್ಲಿ ನೆಟ್ವರ್ಕ್ ಇರಲಿಲ್ಲ, ಅದಕ್ಕೆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದೇ ಥರ ತಿರ್ಗಿಸ್ಕೊತಾನೆ ಇರಿ. ನೋಡಿ ತಿರ್ಗಿಸ್ಕೊತಾನೆ ಇದ್ದೆ. ಈಗ ಈ ಥರ ಗಟ್ಟಿಯಾಗಿದೆ. ಈಗ ಕೋವಾ ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಕೋವಾ. 1 ಬೌಲಷ್ಟು ಮಿಲ್ಕ್ ಪೌಡರು ಹಾಲಿಟ್ರೆ ಸಾಕು. ಇದು ತುಪ್ಪ ಆಪ್ಷನಲ್ಲು, ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಲೆಸ್ ಮಾಡ್ಕೊಳ್ಳಿ. ನೋಡಿ ಇವೆರಡು ಪದಾರ್ಥ ಇದ್ದರೆ ಎಷ್ಟು ಆರಾಮಾಗೆ ಮನೆಯಲ್ಲೇ ಮಾಡ್ಕೋಬೋದು. ಎಲ್ಲ ಸ್ವೀಟ್ಗಳಿಗೂ ಆಗುತ್ತೆ. ಮತ್ತು ಇದನ್ನು ಸ್ಟೋರೇಜು ಮಾಡ್ಕೋಬೋದು. ಇದು 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದನ್ನ ಅಂದರೆ ಬಾಕ್ಸ್ದು ಮುಚ್ಚುಳ ಬಿಗಿಯಾಗಿರೋ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೇಕು. ನೋಡಿ ರೆಡಿಯಾಗಿದೆ ಈ ಕೋವಾ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಆದಷ್ಟು ವಿಡಿಯೋಗಳನ್ನ ದಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ರೆಡಿಯಾಗಿದೆ.